Sashi Bhushan Jain anta. I'm a managing director of EV Care India Solutions Private Limited. Okay. So EV Care ಅನ್ನೋದು ಮಲ್ಟಿ ಬ್ರ್ಯಾಂಡ್ ಟೂ ವೀಲರ್ ಸರ್ವಿಸ್ ಸ್ಟೇಷನ್ಸ್. ಏನೆಲ್ಲ ಸರ್ವಿಸ್ ಸ್ಪೇರ್ಸ್ ಮತ್ತೆ ಸರ್ವಿಸ್ ಎರಡು ಕೊಡ್ತೀವಿ. ಓಕೆ, ಎಲ್ಲ ಬ್ರ್ಯಾಂಡಿಗೂ ಕೊಡ್ತೀರಾ ಸರ್? ಎಲ್ಲ ಬ್ರ್ಯಾಂಡ್, ಆಲ್ ಬ್ರ್ಯಾಂಡ್ಸ್ ಸರ್ವಿಸ್ ಸ್ಟೇಷನ್ ರನ್ ಇದೆಯಾ. ಓಕೆ, ಏನೆಲ್ಲ ಸರ್ವಿಸ್ ಹಂಗೆ ತೋರಿಸ್ತಾ ಬನ್ನಿ ಸರ್. ನನಗೆ ನಮ್ಮ ಹತ್ರ ಆಲ್ ಬ್ರ್ಯಾಂಡ್ಸ್ ಆಟೋಮೊಬೈಲ್ ಸ್ಪೇರ್ಸ್, ಟೂ ವೀಲರ್ಗೆ ಏನು ಬೇಕಾದಂಥ ಎಲ್ಲ ಸ್ಪೇರ್ಸ್ಗಳು ನಮ್ಮಲ್ಲಿ ಸಿಗುತ್ತೆ. ಓಕೆ ಓಕೆ, ಯಾವುದೇ ಬ್ರ್ಯಾಂಡ್ ಆಗಿರಲಿ ಕಂಪ್ಯಾಟಬಲ್ ಸ್ಪೇರ್ಸು ನಮ್ಮಲ್ಲಿ ಸಿಗುತ್ತೆ. ಎಲ್ಲ ಎಲೆಕ್ಟ್ರಿಕ್ ಟೂ ವೀಲರ್ ಮಾತ್ರ. ಎಲೆಕ್ಟ್ರಿಕ್ ಟೂ ವೀಲರ್. ಈಗ ಔಟ್ಸೈಡ್ ಏನಾದ್ರು ಸ್ಪೇರ್ ಸಪ್ರೇಟಾಗಿ ಕೊಡ್ತೀರಾ ಇಲ್ಲ ನಿಮ್ಮಲ್ಲೇ ಮಾಡಿಸ್ಕೋಬೇಕಾ? ನಮ್ಮಲ್ಲೇನೆ, ಎಲ್ಲ ನಮ್ಮಲ್ಲೇನೆ. ಸ್ಪೇರ್ಸು ನಮ್ಮಲ್ಲೇ, ಸರ್ವಿಸು ನಮ್ಮಲ್ಲೇ. ಅಲ್ಲ, ಈಗ ಕೆಲವರು ಗಾಡಿಯವರು ಸ್ಪೇರ್ಸ್ ಮಾತ್ರ ಬೇಕು ಅಂತ ಕೇಳ್ತಾರೆ, ಅಂದವ್ರಿಗೆ ಅದು ಫಿಟ್ ಮಾಡೋಕ್ಕಾಗಲ್ಲ ಸರ್. ಅವ್ರಿಗೆ ಏನು ಗೊತ್ತಾ, ಬಿಚ್ಚಿಬಿಟ್ಟು ಮಾಡಲಿಕ್ಕೆ ಟೂಲ್ಸ್ ಇರಲ್ಲ. ನಾವ್ರೇನೋ ಮಾಡೋಕ್ಕೆ ಹೋಗ್ತಾರೆ, ಅದು ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡೋದು ಹೇಗೆ ಅಂತಂದರೆ, ನಮ್ಮ ಹತ್ರ ಟ್ರೈನ್ ಟೆಕ್ನಿಷಿಯನ್ಸ್ ಇರ್ತಾರೆ. ಅವ್ರಿಗೆ ಹೆಂಗೆ ಬಿಚ್ಚು ಹಾಕೋದು ಗೊತ್ತಿದೆ, ಹೆಂಗೆ ಕನೆಕ್ಟ್ ಮಾಡೋದು ಅಂತ ಗೊತ್ತಿದೆ. ಬಂದುಬಿಟ್ರೆ ಅವ್ರದ್ದು ಅರ್ಧ ಗಂಟೆಯಲ್ಲಿ ನಾವು ಸರ್ವಿಸ್ ಮಾಡಿ ಹೋಗ್ಬಿಡ್ಬೋದು. ಓಕೆ, ಇದೆಲ್ಲ ಏನು ಸರ್ ಇದು? ಇದೆಲ್ಲ ಕಂಟ್ರೋಲರ್ಸು, ವೀಲ್ಸು, ಚೈನ್ಸು, ಬೆಲ್ಟ್ಸು ಎಲ್ಲ ಇದೆ ನಮಗೆ. ಓ, ಇದೆಲ್ಲ ನಿಮ್ಮದು? ಬ್ರೇಕ್ ಪ್ಯಾಡ್ಸು ಕೂಡ ಇಲ್ಲ, ಎಲ್ಲ ಬ್ರೇಕ್ ಪ್ಯಾಡ್ಸ್ ಎಲ್ಲ ಬ್ರ್ಯಾಂಡ್ಗೂ ಇರುತ್ತೆ. ಎಲ್ಲ ಇದು ನಮ್ಮಲ್ಲಿ. ಓಕೆ, ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು, ಇದು ನಮ್ಮ ಸೆಟಪ್. ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು, ಸೊ ಕಂಟೈನರ್ ಸ್ಪೇಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಅಂತ ಹೇಳ್ಬಿಟ್ಟು. ಏನು ಕಂಟೈನರ್ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಸ್ಪೇಸ್ ಕನ್ಸ್ಟೆಂಟ್ ಇರೋ ಕಡೆ ನಮ್ಮದು ಆರಾಮ್ಸೆ ಫಿಟ್ ಆಗುತ್ತೆ. ಓಕೆ, ಸ್ಮಾಲ್ ಜಾಗದಲ್ಲಿ ಕೂಡ ನಮ್ಮದು ಸೆಟ್ ಆಗುತ್ತೆ. ಇದು ಈ ಥರ ಸೆಟಪ್ ಇರುತ್ತೆ ನಿಮ್ದು ಎಲ್ಲ ಕಡೆ? ಹೌದು, ಸರ್ವಿಸ್ ಸೆಟಪ್ ಈ ಥರ ಇರುತ್ತೆ ನಮ್ಮದು. ಓಕೆ, ಓನ್ಲಿ ಎಕ್ಸ್ಪೆಷಲಿ ಇವಿ ಮಾತ್ರ? EV ಟೂ ವೀಲರ್ ಮಾತ್ರ. EV ಟೂ ವೀಲರು. ಓಕೆ, ಇದೆಲ್ಲ ಈ ಥರ ಸೆಟಪ್? ಹೌದು. ಇದೆಲ್ಲ ಸೆಟಪ್ ಮಾಡಿದ್ರೆ ನೀವು ಫ್ರಾಂಚೈಸಿ ಏನಾದ್ರು ಕೊಡ್ತೀರಾ ಸರ್ ಇದು? ಖಂಡಿತ ಫ್ರಾಂಚೈಸಿ. ಸೊ ಇನಿಷಿಯಲಿ 10 ನಮ್ಮದೇ ಕಂಪ್ನಿ ಆಪರೇಟೆಡ್, ಕಂಪ್ನಿ ಓನ್ಡ್ ಇರುತ್ತೆ. ಸೊ ಅನದರ್ 100 ನಂಬರ್ಸ್ ಆಫ್ ಫ್ರಾಂಚೈಸಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಈಗ ಬ್ಯಾಂಗ್ಳೂರಲ್ಲಿ. ಸೊ 100 ಫ್ರಾಂಚೈಸಿ ನಮ್ಮ ಹತ್ರ ಬುಕ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟೆಡ್ ಗಿವಿಂಗ್ ಫ್ರಾಂಚೈಸೀಸ್ ಟು ಕಸ್ಟಮರ್ಸ್. ಓಕೆ, ಈಗ ಪ್ರೆಸೆಂಟ್ ನಿಮ್ಮದು ಸರ್ವಿಸ್ ಸೆಂಟರ್ ಎಲ್ಲೆಲ್ಲಿ ಇದೆ ಸರ್ ಈಗ? ಕರೆಂಟ್ಲಿ ವಿ ಆರ್ 10 ಲೊಕೇಶನ್ಸಲ್ಲಿ ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ. ದಿಸ್ ಈಸ್ ಎ ಲಾಂಚ್. ವಿ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಇನ್ ಶಾರ್ಟ್ಲಿ. ಫ್ರಾಂಚೈಸಿನಲ್ಲಿ 2 ಥರ ಇದೆ. ಒಂದು 10 lakhs, ಅನದರ್ ಇಸ್ 6 lakhs. ಓಕೆ, ಫ್ರಾಂಚೈಸಿ ಬಿಸ್ನೆಸ್ ಆಪರ್ಚುನಿಟಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಫ್ರಾಂಚೈಸಿ ತೊಗೊಳ್ಳಿಕ್ಕೆ, ಅವರು ಫ್ರಾಂಚೈಸಿ ತೊಗೋಬೋದು. ಓಕೆ, ಫ್ರಾಂಚೈಸಿ ತೊಗೊಳ್ಬೇಕು ಅಂತ ಏನು ಮಾಡ್ಬೇಕು ಸರ್? ದೇ ಜಸ್ಟ್ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಕಂಪ್ಲೀಟ್ ಕಂಟೈನರ್ ಕೊಡ್ತೀವಿ. ಓಕೆ, ಕಂಟೈನರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಈ ಥರ ಕಂಟೈನರ್ ಕೊಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಸ್ಪೇರ್ಸ್ ಕೊಡ್ತೀವಿ. ಸ್ಪೇರ್ಸ್ ಕೊಟ್ಬಿಟ್ಟು ಟೆಕ್ನಿಷಿಯನ್ ಕೊಡ್ತೀವಿ, ಟ್ರೈನ್ ಟೆಕ್ನಿಷಿಯನ್ಸ್ ಕೊಡ್ತೀವಿ. ಅವರಲ್ಲಿ ಸರ್ವಿಸ್ ಮಾಡ್ತಾರೆ. ಆಮೇಲೆ ಸರ್ವಿಸ್ ಆದಂಗೆ ಸ್ಪೇರ್ಸ್ ಬೇಕಾದಂಗೆ ಸ್ಪೇರ್ಸು ನಾವೇ ಸಪ್ಲೈ ಮಾಡ್ತೀವಿ. ಅದಕ್ಕೇನು ಅಡಿಷನಲ್ ಚಾರ್ಜಸ್ಸು ಏನೂ ಇರೋದಿಲ್ಲ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 10 lakhs ಓನ್ಲಿ. ಕಂಪ್ನಿ ಎಲ್ಲ ಮಾನಿಟರ್ ಮಾಡುತ್ತೆ. ಅವ್ರಿಗೇನು ಪ್ರಾಫಿಟು ಅಂತಂದರೆ, ಬಂದಂಥ ರೆವಿನ್ಯೂದಲ್ಲಿ, ಸೊ ರೆವಿನ್ಯೂನಲ್ಲಿ 20% ನಾವು ಅವರಿಗೆ ಪಾಸ್ ಆನ್ ಮಾಡ್ತೀವಿ. ಎಕ್ಸಾಂಪಲ್, 1 ಮಂತಲ್ಲಿ ಒಂದು 5 ಲಕ್ಷ ಬಿಸ್ನೆಸ್ ಆಯಿತು ಅಂದರೆ, ಲೈಕ್ ಅರೌಂಡ್ 1 lakh ದೇ ವಿಲ್ ಗೆಟ್ ದ ಬಿಸ್ನೆಸ್ ಪ್ರಾಫಿಟ್. ಸರ್ 1 ಲಕ್ಷ ಅವರಿಗೆ ರೆವಿನ್ಯೂ ಶೇರಿಂಗ್ ಮಾಡೋದು. ಆಮೇಲೆ ಟೆಕ್ನಿಷಿಯನ್ ಸ್ಯಾಲ್ರಿ ನಮ್ಮದು, ಸ್ಪೇರ್ಸ್ ನಮ್ಮದು. ಓಕೆ, ಇದು ಕಂಪ್ಲೀಟ್ ಆಪ್ರೇಟ್ ಮಾಡಲಿಕ್ಕೆ ಸಾಫ್ಟ್ವೇರ್ ಎಲ್ಲ ನಮ್ಮದು. ಓಕೆ, ಆಮೇಲೆ ಕಸ್ಟಮರ್ ಅಪ್ಲಿಕೇಶನ್ ನಮ್ಮದು, ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ನಮ್ಮದು, ಬಿಸ್ನೆಸ್ ಪ್ರಮೋಷನ್ ನಮ್ಮದು, ಎಲ್ಲ ನಮ್ಮದೇ ಇರ್ತೈತೆ. ಬಿಕಾಸ್ ಫ್ರಾಂಚೈಸಿ ಓನರ್ದು ಏನು ರೆಸ್ಪಾನ್ಸಿಬಿಲಿಟಿ ಅಂದರೆ, ದೇ ಹ್ಯಾವ್ ಟು ರನ್ ದ ಶೋ. ಓಕೆ, ಅಲ್ಲಿ ಸರ್ವಿಸ್ನ ನೀಟಾಗಿ, ಗುಡ್ ಕ್ವಾಲಿಟಿ ಸರ್ವಿಸ್ನ ಕಸ್ಟಮರಿಗೆ ಕೊಡಬೇಕು. ದಟ್ ಈಸ್ ವಾಟ್ ದೇರ್ ಜಾಬ್ ಈಸ್. ಓಕೆ, ಸೊ ಎನ್ಶೂರ್ ದಟ್ ಸ್ಮೂತ್ ಆಪರೇಷನ್ಸ್ ಆಗ್ತಾ ಇದೆ ಅಲ್ಲಿ ಸರ್ವಿಸ್ ಸ್ಟೇಷನಲ್ಲಿ. ಸೊ ದಟ್ ಇಸ್ ವಾಟ್ ದೇ ಹ್ಯಾವ್ ಟು. ಈಗ ಯಾವ್ಯಾವ ಏರಿಯಾ ಕೊಡ್ತಾ ಇದ್ದಾರೆ ಸರ್ ಫ್ರಾಂಚೈಸಿ? ಯಾವ ಏರಿಯಾಗೆ ಅಂದರೆ ಯಾವ ಡಿಸ್ಟ್ರಿಕ್ಟ್? ಅಕ್ರಾಸ್ ಬ್ಯಾಂಗ್ಳೂರ್ ವಿ ಐಡೆಂಟಿಫೈ 500 ಲೊಕೇಶನ್ಸ್. ಮೊನ್ನೆ ತಾನೇ ಇನಾಗ್ರೇಷನ್ ಪ್ರೋಗ್ರಾಮೇ ಚೀಫ್ ಸೆಕ್ರೆಟರಿ ಮೇಡಮ್ ಬಂದಿದ್ರು. 500 ಲೊಕೇಶನ್ಸ್ ನಿಂದು ಪಿನ್ ಕೋಡ್ ಸಮೇತ, ಲೊಕೇಶನ್ ಸಮೇತ ತೊಗೊಂಡು ಬಂದ್ಬಿಟ್ಟು ರೆಡಿ ಮಾಡಿಕೊಡು, ನಾನು ಸಿಗ್ನೇಚರ್ ಮಾಡಿ ಕೊಡ್ತೀನಿ, ನಿನಗೆ ಕ್ಲಿಯರೆನ್ಸ್ ಕೊಡ್ತೀನಿ ಅಂತ ಹೇಳಿ. ಬೆಂಗಳೂರು ಮಾತ್ರ? ಬೆಂಗಳೂರಲ್ಲಿ. ಔಟ್ಸೈಡ್ ಬೆಂಗಳೂರು 1000 ನಂಬರ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ದಟ್ ಈಸ್ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್. ಕರೆಂಟ್ಲಿ ವಿ ಆರ್ ಗೋಯಿಂಗ್ ಟು ಲಾಂಚ್ ಆಲ್ ದಿಸ್ 500 ಲೊಕೇಶನ್ಸ್ ಇನ್ ಬ್ಯಾಂಗ್ಳೂರಲ್ಲಿ. ಬಿಕಾಸ್ ಅಷ್ಟು ಬೆಂಗಳೂರಲ್ಲಿ 500 ಮಾಡಿದ್ರು ಸಾಲದು ಅನ್ನೋ ಒಂದು ಸ್ಥಿತಿ ಇದೆ. ಸರ್ವಿಸ್ ಅಷ್ಟು ಪ್ರಾಬ್ಲಮ್ ಇದೆ. ಪರ್ಟಿಕ್ಯುಲರ್ಲಿ ಟೂ ವೀಲರಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಟೂ ವೀಲರ್ ಸೆಗ್ಮೆಂಟಲ್ಲಿ ಸರ್ವಿಸ್ ಇಶ್ಯೂಸ್ ಚಾಲೆಂಜಸ್ ಇರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕ್ಯಾಟರ್ ದಟ್ ಚಾಲೆಂಜಸ್. ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ, ಸೊ ನಮ್ಮದು ಕಸ್ಟಮರ್ ಫೇರ್ ನಂಬರ್ ಇದೆ ಇಲ್ಲಿ. ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಆಫೀಸ್ ಅಡ್ರೆಸ್ ಇದೆ, ಆಫೀಸಿಗೆ ಬಂದರೆ ನಾವು ಡಿಸ್ಕಸ್ ಮಾಡ್ಬೋದು. ಆಫೀಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಬನಶಂಕರಿ, ಥರ್ಡ್ ಸ್ಟೇಜ್, ಬನಶಂಕರಿ ಟೆಕ್ನಾಲಜಿ ರೋಡ್. ಒಂದ್ಸಲ ಹೇಳ್ಬಿಡಿ ಸರ್ ಅಡ್ರೆಸ್. ಬನಶಂಕರಿ ಇಲ್ಲಿದೆ ನೋಡಿ ಅಡ್ರೆಸ್.
ಕಮಿಂಗ್ ಟು ಇನ್ನೊಂದು ಬಿಗ್ ಆಪರ್ಚುನಿಟಿ ಅಂತಂದರೆ ನಾವು ಇದೆಲ್ಲ ಮಾಡ್ತಾ ಇರೋದು 500 ಸರ್ವಿಸ್ ಸೆಟಪ್ ಮಾಡ್ತಾ ಇದ್ದೀವಿ ಅಂತಂದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಯಾರ್ಯಾರು ಎಜುಕೇಟ್ ಮಾಡಿರೋ ಹುಡುಗರು ಇರ್ತಾರೆ, ITI ಮಾಡಿರೋರು, ಡಿಪ್ಲೊಮಾ ಮಾಡಿರೋರು, ಇನ್ ಆಟೋಮೊಬೈಲ್ EVನಲ್ಲಿ ಸೋಲಾರಲ್ಲಿ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಕೊಡ್ತೀವಿ. ಸೊ 500 ಕಡೆ ನಾವು ಸರ್ವಿಸ್ ಮಾಡಿದ್ರೆ ಒಂದೊಂದು ಕಡೆ ಇಬ್ಬಿಬ್ರು ಅಂತಂದರೆ 1,000 ಜನ ನಮಗೆ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡ್ತೀವಿ. ದಿಸ್ ಇಸ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಆಮೇಲೆ ಈ 500 ಜನ ಟೆಕ್ನಿಷಿಯನ್ಸ್ ಅಲ್ಲದೆ ನಮಗೆ ಮ್ಯಾನೇಜರ್ಸ್ ಬೇಕಾಗಿದೆ, ಸೂಪರ್ವೈಸರ್ಸ್ ಬೇಕಾಗಿರ್ತಾರೆ, ಅವರೊಂದು 100 ಜನ ಸ್ಟಾಫ್ಸ್ ಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಸ್ಟಾಫ್. ಟೋಟಲ್ 1,100 ಜನ ಆಯಿತು. ಆಮೇಲೆ ಫ್ರಾಂಚೈಸಿ ಓನರ್ 500, 2,000 ಜನ ಆಯಿತು. ನಮ್ಮ ಸ್ಟಾಫು 100, 2,500 ಜನ ಆಯಿತು. ಆಮೇಲೆ ಇದಲ್ಲದೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅದೊಂದು 1:4 ಅಂತ ಅಂದರೆ ಅದಕ್ಕೆ 7,500 ಜನ ಎಂಪ್ಲಾಯ್ಮೆಂಟ್ ಇದರಿಂದ ಈ ಒಂದು ಬಿಸ್ನೆಸ್ ಮಾಡೆಲಿಂದ ಸೃಷ್ಟಿಯಾಗುತ್ತೆ. 10,000 ಜನ ಇದರಿಂದ ಬಿಸ್ನೆಸ್ಸು ಅಥವಾ ಎಂಪ್ಲಾಯ್ಮೆಂಟು ಅವ್ರ ಮನೆ ನಡೆಯುತ್ತೆ ಇದರಿಂದ. ಸೊ ದಟ್ ಈಸ್ ವಾಟ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಅಸ್. ಓಕೆ ಸರ್, ಥ್ಯಾಂಕ್ ಯು, ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ.